ನಮಸ್ಕಾರ ಕುಲ್ಲ. ಶುದ್ಧತೆ, ಶಾಂತಿ ಹಾಗೆ ಸೌಮ್ಯತೆಯ ಸಂಕೇತವೇ ಈ ನವದುರ್ಗೆ. ನವರಾತ್ರಿಯ 8ನೆಯ ದಿನ ಮಹಾಗೌರಿಯನ್ನ ಆರಾಧಿಸಲಾಗ್ತದೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಸಾಕ್ಷಿ ಶೆಟ್ಟಿ. ಶ್ವೇತ ವೃಷಭ ಸಮಾರೂಢ ಶ್ವೇತಾಂಬರಧರ ಶುಭ ಶ್ವೇತಾಲಂಕಾರ ಭೂಷಿತ ಶ್ವೇತಾ ಗೌರಿ ಪ್ರಸೀದಾಮಯಿ. ಭಗವಂತ ಶಿವನಿಗಾಗಿ ಪಾರ್ವತಿ ದೇವಿಯು ಕಠಿಣ ತಪಸ್ಸನ್ನ ಮಾಡಿದ್ಲು. ಅದರಿಂದಾಗಿ ಅವಳ ದೇಹವು ಕಪ್ಪು ಬಣ್ಣಕ್ಕೆ ಮಾರ್ಪಟ್ಟಿತ್ತು. ನಂತರ ಶಿವನು ಗಂಗಾಜಲವನ್ನ ಅವಳ ಮೈ ಮೇಲೆ ಹರಿಸಿದಾಗ ಅವಳ ಬಣ್ಣವು ಶ್ವೇತಾಂಬರಣಕ್ಕೆ ಮಾರ್ಪಟ್ಟಿತ್ತು. ಈ ಶ್ವೇತ ವರ್ಣವೇ ಆ ಮಹಾಗೌರಿಗೆ 4 ಕೈಗಳಿದ್ದು, ಒಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿರ್ತಾಳೆ, ಮತ್ತೊಂದು ಕೈಯಲ್ಲಿ ಡಮರುಗ, ಹಾಗೆ ಉಳಿದೆರಡು ಕೈಗಳಲ್ಲಿ ವರಮುದ್ರೆ ಹಾಗೆ ಅಭಯ ಮುದ್ರವನ್ನ ಹಿಡಿದುಕೊಂಡಿರ್ತಾಳೆ. ಇವಳ ವಸ್ತ್ರ, ಆಭರಣ ಎಲ್ಲವೂ ಬಿಳಿ ಬಣ್ಣದಲ್ಲಿ ಕಂಗೊಳಿಸುತ್ತದೆ. ಹಾಗೆ ಇವಳ ವಾಹನವು ವೃಷಭ. ಅವಳ ಆರಾಧನೆಯಿಂದ ದುಃಖ, ಅಹಂಕಾರ ತೊಲಗುತ್ತದೆ. ಹಾಗೆ ಭಕ್ತರ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿಯಾಗ್ತದೆ. ಇವಳ ಆರಾಧನೆಯಿಂದ ಸಂತಾನ ಭಾಗ್ಯ, ದೀರ್ಘಾಯುಷ್ಯವು ವೃದ್ಧಿಯಾಗುತ್ತದೆ. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯು ಕಾಣಿಸಿಕೊಳ್ಳುತ್ತದೆ.